ನಮಸ್ಕಾರ. ಅನತೋಲಿ ಬುರ್ಗೋಸ್ಕಿ ಪ್ರೋಟಾನ್ ಯಮದಂಡಕ್ಕೆ ತಲೆಯೊಡ್ಡಿ ಬದುಕಿದಾತ. ಕಣವೇಗವರ್ಧಕಗಳು ಅಥವಾ ಕಣವೇಗೋತ್ಕರ್ಷಕಗಳು ಅಂದರೆ ಪಾರ್ಟಿಕಲ್ ಆಕ್ಸಿಲರೇಟರ್ಸು ವಿದ್ಯುತ್ ಕಾಂತೀಯ ಕ್ಷೇತ್ರಗಳನ್ನು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗಳನ್ನ ಬಳಸಿಕೊಂಡು ಉಪಪರಮಾಣು ಕಣಗಳನ್ನು ಸಬಾರ್ಡಿನೇಟ್ ಪಾರ್ಟಿಕಲ್ಸ್ನ ಬೆಳಕಿನ ವೇಗದ ಸಮೀಪಕ್ಕೆ ವೇಗಕ್ಕೆ ಒಯ್ತಕ್ಕಂಥ ಯಂತ್ರಗಳು. ಇವು ಮಾನವರು ನಿರ್ಮಿಸಿದ ಅತಿ ದೊಡ್ಡ ಮತ್ತು ಅತಿ ಸಂಕೀರ್ಣವಾದಂಥ ಸಾಧನಗಳು. ವಿಶ್ವದ ಮೂಲ ರಚನೆಯನ್ನು ಅರಿಯೋದರಿಂದ ಹಿಡಿದು ಕ್ಯಾನ್ಸರ್ ಚಿಕಿತ್ಸೆಯವರೆಗೆ ಇವುಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ. ಬ್ರಹ್ಮಾಂಡದ ಸೂಕ್ಷ್ಮ ಘಟನೆಗಳನ್ನ ಅರಿಯೋದಕ್ಕೆ, ದಿಕ್ಕು ನಿರ್ದೇಶಿಸೋದಕ್ಕೆ ಮತ್ತು ಪರಮಾಣುಗಳ ಹಂತದ ಘಟನೆಗಳ ಅಧ್ಯಯನ ಮಾಡೋದಕ್ಕೆ ಇವು ಅತ್ಯಂತ ಉಪಯುಕ್ತವಾದಂಥ ಸಾಧನಗಳು ಮತ್ತು ನಿರ್ಮಾಣಗಳಾಗಿದ್ದಾವೆ. ಈ ಯಂತ್ರಗಳು ಭಾರಿ ಶಕ್ತಿಶಾಲಿಯಾದಂಥ ಕಣಗಳನ್ನು ಉತ್ಪಾದನೆ ಮಾಡ್ತವೆ. ಇಂಥ ಸಂಕೀರ್ಣ ಮತ್ತು ಶಕ್ತಿಶಾಲಿ ಯಂತ್ರಗಳನ್ನ ಬಳಸಬೇಕಾದ್ರೆ ಅತ್ಯಂತ ಎಚ್ಚರಿಕೆ ಅಗತ್ಯವಾಗಿರ್ತದೆ. ವೈದ್ಯುತ್ ಕಾಂತ ಕ್ಷೇತ್ರಗಳನ್ನು ನಿಖರವಾಗಿ ಬದಲಾಯಿಸುವ ಮೂಲಕ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಬದಲಾಯಿಸೋದ್ರ ಮೂಲಕ ವಿದ್ಯುತ್ ಆವಿಷ್ಟ ಅಂದರೆ ಎಲೆಕ್ಟ್ರಿಕಲ್ ಚಾರ್ಜ್ಡ್ ಕಣಗಳ ಮಾರ್ಗವನ್ನು ತಿರುಗಿಸ್ಬೋದು ಮತ್ತು ಅವುಗಳನ್ನು ವೇಗಗೊಳಿಸ್ಬೋದು. ಈ ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡಿದ ಮೊದಲ ವಲಯಾಕಾರದ ಸ್ಪೈಲರು ಕಣವೇಗವರ್ಧಕ ಸೈಕ್ಲೋಟ್ರಾನ್. ಇದನ್ನು ಆವಿಷ್ಕಾರಗೊಳಿಸಿದ ವಿಜ್ಞಾನಿ ಅರ್ನೆಸ್ಟ್ ಲಾರೆನ್ಸ್. ಈ ವಿಜ್ಞಾನಿ ಇದನ್ನು ಪ್ರೋಟಾನ್ ಮೆರ್ರಿ-ಗೋ-ರೌಂಡ್ ಅಂತ ಕರಿತಾ ಇದ್ದ. ಈ ಯಂತ್ರವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಅರ್ನೆಸ್ಟ್ ಲಾರೆನ್ಸ್ಗೆ 1930 ನೊಬೆಲ್ ಪ್ರಶಸ್ತಿ ಸಿಕ್ತು. ಇಂದಿನ ವಲಯಾಕಾರದ ಸ್ಪೈರಲ್ ವೇಗವರ್ಧಕಗಳು ಅಂದರೆ ಕಣವ ವೇಗೋತ್ಕರ್ಷಕಗಳು ಪಾರ್ಟಿಕಲ್ ಆಕ್ಸಿಲರೇಟರ್ಸು ಬಹಳ ಸಂಕೀರ್ಣವಾಗಿದ್ದರೂ ಕೂಡ ಅವುಗಳ ಮೂಲ ತತ್ವ ಹಿಂದಿನಂತೆಯೇ ಇದೆ. ದ್ರವ್ಯದ ಕಣಗಳನ್ನು ಕಾಂತ ವಲಯದಲ್ಲಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ವೇಗಗೊಳಿಸಿದರೆ ಪರಸ್ಪರ ಅಥವಾ ಗುರಿ ವಸ್ತುಗಳ ಮೇಲೆ ಅಪ್ಪಳಿಸುವಂತೆ ಮಾಡೋದು ಇದು ಮುಖ್ಯವಾದಂಥ ಕೆಲಸ. ಇದು ಪರಮಾಣು ಭೌತವಿಜ್ಞಾನದಲ್ಲಿ ಕ್ರಾಂತಿಯನ್ನು ತಂತು. ಕೃತಕ ಮೂಲಧಾತುಗಳ ಸೃಷ್ಟಿಯಿಂದ ವೈದ್ಯಕೀಯ ಚಿಕಿತ್ಸೆಯವರೆಗೆ ಅನೇಕ ಕ್ಷೇತ್ರಗಳಲ್ಲಿ ಇದು ಉಪಯೋಗಕ್ಕೆ ಬಂತು. ಕಣವೇಗವರ್ಧಕಗಳು ಅಂದರೆ ವೇಗೋತ್ಕರ್ಷಕಗಳು ನಿಜವಾದ ಶಕ್ತಿ ಪರಮಾಣು ಕಣಗಳನ್ನು ಅತಿ ವೇಗದ ಮಟ್ಟಕ್ಕೆ ತಲುಪಿಸದೇ ಆಗುತ್ತೆ. ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ E=mc² ಸಮೀಕರಣ ನಮ್ಮ ಮುಂದೆ ಇದೆ. ಆದರೆ ಇದು ಸಂಪೂರ್ಣ ಸಮೀಕರಣ ಅಲ್ಲ. ಸಂಪೂರ್ಣ ಸಮೀಕರಣ E²=mc²c⁴ ಪ್ಲಸ್ p²c² ಅಂತಿದೆ. ಇಲ್ಲಿ p ಅಂದರೆ ಆವೇಗ ಅಂದರೆ ಮಾಸ್ ಇಂಟು ವೆಲಾಸಿಟಿ. ದೈನಂದಿನ ಜೀವನದಲ್ಲಿ ವಸ್ತುಗಳ ವೇಗ ಬೆಳಕಿನ ವೇಗಕ್ಕಿಂತ ತುಂಬ ಕಡಿಮೆ ಇರೋದರಿಂದ ಆವೇಗದ ಅಂಶವನ್ನು ಅಂದರೆ ಮೊಮೆಂಟಮ್ ಅಂಶವನ್ನು ನಿರ್ಲಕ್ಷ್ಯ ಮಾಡ್ಬೋದು. ಆದರೆ ಬೆಳಕಿನ ವೇಗಕ್ಕೆ ಸಮೀಪಕ್ಕೆ ಬಂದಾಗ ಇದು ಗಮನಾರ್ಹವಾಗುತ್ತೆ, ಅಂದರೆ ವೇಗ ಗಮನಾರ್ಹವಾಗುತ್ತೆ. ಹಾಗೆಯೇ ಬೆಳಕಿನ ವೇಗ ಸಮೀಪಿಸಿದಂತೆ ಅದರ ಶಕ್ತಿ ಅನಂತದತ್ತ ಹೋಗುತ್ತೆ. ಆದ್ದರಿಂದಲೇ ಭಾರ ಹೊಂದಿರುವ ಯಾವುದೇ ವಸ್ತು ಬೆಳಕಿನ ವೇಗವನ್ನು ತಲುಪಲಾರದಂಥ ಸಾಪೇಕ್ಷವಾದ ಹೇಳುತ್ತೆ. ಲಾರ್ಜ್ ಹ್ಯಾಡ್ರಾನ್ ಕೊಲೈಡರ್ಸ್ ಅಂದರೆ ಭಾರಿ ಹ್ಯಾಡ್ರಾನ್ ಕೊಲೈಡರ್ಗಳಲ್ಲಿ ಕಣಗಳ ವೇಗೋತ್ಕರ್ಷಕಗಳಲ್ಲಿ ವೇಗವರ್ಧಕಗಳಲ್ಲಿ ಕಣಗಳನ್ನು ಬೆಳಕಿನ ವೇಗದ ಸಮೀಪದ ವೇಗದಲ್ಲಿ ಸಾಗುವಂತೆ ಮಾಡಲಾಗುತ್ತೆ. ಈ ವೇಗವನ್ನು ಗಳಿಸಿಕೊಡಬಲ್ಲ ಅಂದಾಜು 30,000 ವೇಗೋತ್ಕರ್ಷಗಳು ಜಗತ್ತಿನ ಹಲವು ಕಡೆ ಕೆಲಸ ಮಾಡ್ತಾ ಇದ್ದಾವೆ. ಇವುಗಳಲ್ಲಿ ಅರ್ಧದಷ್ಟು ಯಂತ್ರಗಳನ್ನು ಅರೆವಾಹಕ ಅಂದರೆ ಸೆಮಿಕಂಡಕ್ಟರ್ ಉತ್ಪಾದನೆಗೆ ಮತ್ತು ಉಳಿದವುಗಳನ್ನು ವೈದ್ಯಕೀಯ ರೇಡಿಯೋ ಥೆರಪಿಗೆ ಬಳಸಿದರೆ ಕೆಲವನ್ನು ಮಾತ್ರ ಸಂಶೋಧನೆಗೆ ಬಳಸ್ತಾರೆ. ಹೀಗೆ ಸಂಶೋಧನೆಯಲ್ಲಿ ಬಳಕೆಯಾಗ್ತಾ ಇದ್ದ ಒಂದು ಯಂತ್ರದಿಂದ ಉಂಟಾದಂಥ ಬಹಳ ವಿಶೇಷವಾದ ಒಂದು ಅಪಘಾತದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಪರಮಾಣು ಮತ್ತು ಕಣಭೌತ ವಿಜ್ಞಾನ ಕ್ಷೇತ್ರದಲ್ಲಿ ನಡೆದ ಅತ್ಯಂತ ಅಪರೂಪದ ಮತ್ತು ಅಚ್ಚರಿಯ ಘಟನೆಗಳಲ್ಲಿ ಅನಟೋಲಿ ಬುರ್ಗೋಸ್ಕಿ ಪ್ರಕರಣ ಕೂಡ ಒಂದು. ಇಂತಹ ಇನ್ನೊಂದು ಅಪಘಾತದ ಘಟನೆ ಮಾನವ ಇತಿಹಾಸದಲ್ಲಿ ಜರುಗಿಲ್ಲ ಅಂತಲೇ ನಾವು ಹೇಳ್ಬೋದು. 1978ರಲ್ಲಿ ಸೋವಿಯತ್ ರಷ್ಯಾ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ಈ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದಂಥ ಕಣವೇಗವರ್ಧಕ ಯಂತ್ರದ ಪ್ರೋಟಾನ್ ಕಿರಣಕ್ಕೆ ನೇರವಾಗಿ ಆತನ ತಲೆ ಚಿಕ್ಕೊಂಡ್ರೂ ಕೂಡ ಬದುಕಿ ಉಳಿದ ಏಕೈಕ ವ್ಯಕ್ತಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಈ ಘಟನೆ ವಿಜ್ಞಾನದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಅನಟೋಲಿ ಬುರ್ಗೋಸ್ಕಿ ರಷ್ಯಾದ ಪ್ರೊಟ್ವಿನೋ ಪ್ರದೇಶದಲ್ಲಿದ್ದಂಥ U-70 ಸಿಂಕ್ಲೋಟ್ರಾನ್ ಹೆಸರಿನ ಕಣವೇಗವರ್ಧಕದ ಕೇಂದ್ರದಲ್ಲಿ ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ರು. 1978 ಜುಲೈ 3ರಂದು U-70 ಸಿಂಕ್ಲೋಟ್ರಾನ್ ಯಂತ್ರದಲ್ಲಿ ಉಂಟಾದ ತಾಂತ್ರಿಕ ದೋಷವನ್ನು ನೋಡ್ತಾ ಇರಬೇಕಾದ್ರೆ ಈ ಅಪಘಾತ ಸಂಭವಿಸಿತು. ಭದ್ರತಾ ಸೂಚನೆಗಳ ಪ್ರಕಾರ ಯಂತ್ರ ನಿಂತುಕೊಂಡಿದೆ ಅಂತ ತೋರಿಸಿದ್ರು ಕೂಡ ವಾಸ್ತವದಲ್ಲಿ ಪ್ರೋಟಾನ್ ವಿಕಿರಣ ಹೊಮ್ಮಿಸ್ತಕ್ಕಂಥ ತುದಿ ಕ್ರಿಯಾಶೀಲವಾಗಿಯೇ ಇತ್ತು. ಅನಟೋಲಿ ಬುರ್ಗೋಸ್ಕಿ ಪರಿಶೀಲನೆಯಾಗಿ ಯಂತ್ರದ ಒಳಭಾಗವನ್ನು ನೋಡೋದಕ್ಕೆ ತಲೆ ತಗ್ಗಿಸಿದ ತಕ್ಷಣದಲ್ಲಿ ಅತ್ಯುನ್ನತ ಶಕ್ತಿಯ ಪ್ರೋಟಾನ್ ವಿಕಿರಣ ಅವರ ತಲೆಯ ಒಂದು ಭಾಗದಿಂದ ಒಳನುಗ್ಗಿ ಇನ್ನೊಂದು ಭಾಗದಿಂದ ಹೊರಬಂತು. ಅನಟೋಲಿ ಬುರ್ಗೋಸ್ಕಿ ತಲೆಯ ಮೂಲಕ ಹಾದು ಹೋದ ಪ್ರೋಟಾನ್ ಕಿರಣ ಸುಮಾರು 2 ಲಕ್ಷದಿಂದ 3 ಲಕ್ಷ ರಾಡ್ಸ್ ವಿಕಿರಣವನ್ನು ಹೊಂದಿತ್ತು. ಸಾಮಾನ್ಯವಾಗಿ ಮನುಷ್ಯನಿಗೆ 500ರಿಂದ 600 ರಾಡ್ಸ್ ವಿಕಿರಣವೇ ಪ್ರಾಣಾಪಾಯವನ್ನು ಉಂಟು ಮಾಡ್ತದೆ. ಅನಟೋಲಿ ಅವರು ಇದರ 1000 ಪಟ್ಟು ಹೆಚ್ಚು ವಿಕಿರಣಕ್ಕೆ ತುತ್ತಾಗಿದ್ದರು.
ಅವರ ವಿಕಿರಣ ತಲೆಯ ಹಿಂಭಾಗದಿಂದ ಪ್ರವೇಶಿಸಿ ಮೂಗಿನ ಮೂಲಕ ಹೊರಬಂದಿತ್ತು. ಆ ಕ್ಷಣದಲ್ಲಿ ಅವರು 1000 ಸೂರ್ಯರಿಗಿಂತಲೂ ಹೆಚ್ಚಿನ ಪ್ರಕಾಶಮಾನದಂಥ ಬೆಳಕನ್ನು ನಾನು ಕಂಡೆ ಅಂತ ನಂತರ ತಿಳಿಸಿದರು. ಆದರೆ ಅವರಿಗೆ ಅದು ಯಾವುದೇ ಆದ ತಕ್ಷಣ ಅವರಿಗೆ ಯಾವುದೇ ನೋವು ಕಾಣಿಸಿಕೊಂಡಿರಲಿಲ್ಲ. ಪ್ರೋಟಾನ್ಗಳು ಬೆಳಕಿನ ವೇಗದ ಸಮೀಪದಲ್ಲಿ ಚಲಿಸ್ತಾ ಇರ್ತವೆ. ಇಂತಹ ವೇಗದ ಕಿರಣಗಳು ಮಾನವ ದೇಹದೊಳಗೆ ಸಾಗಿದರೆ ತಕ್ಷಣ ಸಾವು ಉಂಟಾಗುವ ಸಾಧ್ಯತೆ ಅತ್ಯಧಿಕ. ಆದರೆ ಬರ್ಗೋಸ್ಕಿ ಅವರು ಅಚ್ಚರಿಯ ರೀತಿಯಲ್ಲಿ ಆ ಪ್ರೋಟಾನ್ಗಳ ಕಿರಣ ಸಾಗಿದರೂ ಕೂಡ ಉಳಿದರು. ಈ ಅಪಘಾತದ ನಂತರ ಅವರು ಮುಖದ ಎಡಭಾಗದ ನರಗಳು ಗಂಭೀರವಾಗಿ ಹಾನಿಗೊಂಡವು. ಎಡಕಿವಿಯ ಶ್ರವಣ ಶಕ್ತಿ ಅಂದರೆ ಎಡಕಿವಿ ಕೇಳಿಸುವಿಕೆ ಬಹುತೇಕ ಕಳ್ಕೊಳ್ತು. ವಿಕಿರಣ ಪ್ರವೇಶ ಮಾಡಿದಂಥ ಮತ್ತು ಹೊರಬಂದ ಸ್ಥಳಗಳಲ್ಲಿ ಚರ್ಮ ಹಾಗೂ ಒಳಗಿನ ಅಂಗಗಳು ಹಾನಿಗೊಂಡಿತು. ನಂತರದ ವರ್ಷಗಳಲ್ಲಿ ಅವರಿಗೆ ಕೆಲವೊಮ್ಮೆ ಮಿಡಿತ ಅಂದರೆ ಸೀಜರ್ಸು ಉಂಟಾಗ್ತಾ ಇದ್ವು. ಸಮಸ್ಯೆಗಳು ಕೂಡ ಕಾಣಿಸ್ಕೊಂಡವು. ಆದರೂ ಕೂಡ ಅವರ ಮೆದುಳು ಪ್ರಮುಖ ಕಾರ್ಯಗಳು ಅಚ್ಚರಿಯ ರೀತಿಯಲ್ಲಿ ಉಳಿದಿದ್ದು. ಸೋಜಿಗೆ ಏನಂತ ಹೇಳಿದರೆ, ವಿಕಿರಣಕ್ಕೆ ತುತ್ತಾದ ಅವರ ಮುಖದ ಎಡಭಾಗದಲ್ಲಿ ಸುಕ್ಕುಗಳು ಬರಲಿಲ್ಲ. ಅವರ ಮುಖದ ಬಲಭಾಗಕ್ಕೆ ವಯಸ್ಸಾದಂತೆ ಕಂಡ್ರೆ ಎಡಭಾಗ ಯುವಕನಂತೆಯೇ ಉಳಿದಿತ್ತು. ಈ ಅಪಘಾತ ಆದ ನಂತರವೂ ಕೂಡ ಈ ಜಗತ್ತಿನಲ್ಲಿ ಅನನ್ಯವಾದ ಮಾನವ ಇತಿಹಾಸದಲ್ಲೇ ಕಂಡು ಕೇಳರಿಯದ ಮುಂದೆ ನಡೆಯದೇ ಇರಬಹುದಾದಂಥ ಘಟನೆ ನಡೆದ ನಂತರವೂ ಕೂಡ ಬುರ್ಗೋಸ್ಕಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಂಶೋಧನಾ ಪದವಿಯನ್ನು ಪಡ್ಕೊಂಡ್ರು. ಅವರು ಮತ್ತೆ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡಿದರು. ಈ ಘಟನೆ ವೈದ್ಯಕೀಯ ಮತ್ತು ವಿಕಿರಣ ಜೈವಿಕ ಅಧ್ಯಯನಗಳಿಗೆ ಒಂದು ಮಹತ್ವವಾದ ಮಾಹಿತಿಯನ್ನು ಕೊಡ್ತು. ಉನ್ನತ ಶಕ್ತಿಯ ಕಣ ವಿಕಿರಣಗಳು ಮಾನವ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅನ್ನೋದರ ಮೇಲೆ ಕುರಿತು ನೇರ ಉದಾಹರಣೆಯಾಗಿ ಇದನ್ನು ಪರಿಗಣಿಸಲಾಗ್ತಾ ಇದೆ. ಸಾರಾಂಶವಾಗಿ ಹೇಳೋದಾದರೆ, ಅನಾಟೋಲೋ ಬುರ್ಗೋಸ್ಕಿ ಅವರ ಘಟನೆ ವಿಜ್ಞಾನ ಲೋಕದಲ್ಲಿ ಅಪರೂಪದ ಬದುಕುಳಿದ ಘಟನೆ ಆಗೈತೆ. ಇಂದಿಗೂ ಅವರು ರಷ್ಯಾದಲ್ಲಿ ವಾಸಿಸ್ತಾ ಇದ್ದಾರೆ. ಕಣವೇಗವರ್ಧಕದ ವಿಕಿರಣ ನೇರವಾಗಿ ತಲೆಗೆ ಬಡಿದು ಬದುಕುಳಿದ ವಿಶ್ವದ ಏಕೈಕ ವ್ಯಕ್ತಿ ಇವರಾಗಿದ್ದಾರೆ. ಕಣವೇಗವರ್ಧಕಗಳ ಅಪಾಯ, ಭದ್ರತಾ ಕ್ರಮಗಳ ಅಗತ್ಯತೆ ಮತ್ತು ಮಾನವ ದೇಹದ ಸಹನೆಯ ಅಸಾಮಾನ್ಯ ಮಿತಿಗಳನ್ನು ಇದು ಸ್ಪಷ್ಟಪಡಿಸಿದೆ. ಈ ಘಟನೆ ವಿಜ್ಞಾನದ ಇತಿಹಾಸದಲ್ಲಿ ಸದಾ ನೆನಪಿನಲ್ಲಿರುವ ವಿಶಿಷ್ಟ ಘಟನೆಯಾಗಿ ಉಳಿದಿದೆ. ಮುಂದಿನ ವಿಡಿಯೋದಲ್ಲಿ ವಿಯೆಟ್ನಾಂನ ಹನೋಯಿ ಅಣುಭೌತ ವಿಜ್ಞಾನ ಸಂಸ್ಥೆಯಲ್ಲಿ ನಡೆದ ಇಂತಹದೇ ಇನ್ನೊಂದು ಅಪಘಾತ ಮತ್ತು ಅದರ ವಿವರಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.